ನನ್ನ ನೆಚ್ಚಿನ ಹೊಸದುರ್ಗದ ಕ್ರೀಡಾಭಿಮಾನಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ಬೆಳಗಿನ ಸವಿನಯ ಶುಭಾಶಯಗಳು. ಮತ್ತೊಮ್ಮೆ ಕ್ರಿಕೆಟ್ ವಿಷಯದೊಂದಿಗೆ ತಮ್ಮ ಮುಂದೆ ಹಾಜರಿದ್ದೇನೆ. ಈ ದಿನ ನಾನು ತಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಅಭಿಷೇಕ್ ಶರ್ಮಾ, ಎಡಗೈ ಬ್ಯಾಟರ್, ಸಂದರ್ಭ ಬಂದಾಗ ಬೌಲನ್ನು ಕೂಡ ಮಾಡ್ತಕ್ಕಂಥ ಈ ಅಭಿಷೇಕ್ ಶರ್ಮಾ ಸೆಪ್ಟೆಂಬರ್ 4, 2000ರಲ್ಲಿ ಪಂಜಾಬ್ನಲ್ಲಿ ಜನನವಾಗುತ್ತೆ. ಇವನ ಮೆಂಟರ್ಗಳಾಗಿ ಯುವರಾಜ್ ಸಿಂಗ್ ತಮಗೆಲ್ಲ ಗೊತ್ತೇ ಇದೆ. ಹಾಗೆ ಬ್ರಿಯಾನ್ ಲಾರಾ, ಕ್ರಿಕೆಟ್ನಲ್ಲಿ 400 ರನ್ಗಳನ್ನು ಹೊಡೆದಿರುವಂಥ ಏಕೈಕ ಬ್ಯಾಟರ್ ಬ್ರಿಯಾನ್ ಲಾರಾ. ಇವರು ಮೆಂಟರ್ ಆಗಿ ಈತನಿಗೆ ತರಬೇತಿಯನ್ನು ನೀಡ್ತಾರೆ. ಇವನು ಮೊದಲು ಪಂಜಾಬ್ನಲ್ಲಿ ರಣಜಿ ಟೀಮಿಗೆ ಸೇರ್ಕೊಳ್ತಾನೆ. ಇವನ ಒಂದು ಕೌಶಲ್ಯ, ಇವನ ಒಂದು ಸಾಮರ್ಥ್ಯ ನೋಡಿ IPLನವರು ಅಂದರೆ ಡೆಲ್ಲಿ ಡೆವಿಲ್ಸ್ನವರು 2018ರಲ್ಲಿ ಇವನಿಗೆ 55 ಲಕ್ಷಕ್ಕೆ ಕೊಂಡ್ಕೊಳ್ತಾರೆ ಹರಾಜಿಗೆ. ನಂತರ 2019ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್, SRH ಅಂತ ಏನು ಹೇಳ್ತೀವಿ, ಇವರು ಅದೇ 55 ಲಕ್ಷಕ್ಕೆ ಇವನನ್ನು ಹರಾಜಿಗೆ ಪಡ್ಕೊಳ್ತಾರೆ ತಮ್ಮ ಟೀಮಿಗೆ. ನಂತರ 2022 ಇವನಿಗೆ 6.5 ಕೋಟಿಗೆ ಕೊಂಡ್ಕೊಳ್ತಾರೆ. ಈತನ ಈಗ ಮುಖಬೆಲೆ ಇರತಕ್ಕಂಥದ್ದು 2025ರಲ್ಲಿ 14 ಕೋಟಿ. ನೋಡಿ ಯಾವ ರೀತಿ ಈತ ಅಭಿವೃದ್ಧಿಯನ್ನು ನಮ್ಮ ಕ್ರಿಕೆಟ್ನಲ್ಲಿ ಅವನು ಮಾಡ್ತಾ ಬಂದಿದ್ದಾನೆ. ಇದನ್ನು ನೋಡಿ 2024ರಲ್ಲಿ ಕಳೆದ ವರ್ಷ ಜಿಂಬಾಬ್ವೆ ವಿರುದ್ಧ ಪ್ರಥಮ T20 ಪಂದ್ಯದಲ್ಲಿ ಇವನನ್ನು ಆಯ್ಕೆ ಮಾಡ್ಕೊಳ್ತಾರೆ. ಮೊದಲ ಒಂದು T20ನಲ್ಲಿ ಕೇವಲ 4 ಬಾಲ್ಗಳನ್ನು ಅವನು ಆಡ್ತಾನೆ, ಹೆಚ್ಚಿನ ರನ್ನನ್ನು ಗಳಿಸಲ್ಲ. ನಂತರ ಅದೇ ಸರಣಿಯಲ್ಲಿ 46 ಎಸೆತದಿಂದ ಒಂದು ಭರ್ಜರಿ ಸೆಂಚುರಿಯನ್ನು ಗಳಿಸ್ತಾನೆ ಜಿಂಬಾಬ್ವೆ ವಿರುದ್ಧ. ಇದು ಅವನ ಮೊಟ್ಟ ಮೊದಲ T20ಯ ಅಂತಾರಾಷ್ಟ್ರೀಯ ಪಂದ್ಯ. ನಂತರ ನಾವು ಈಗ ನೋಡ್ತಾ ಇದ್ದೀವಿ, ಏನು 5 T20ಗಳು ನಮ್ಮ ಭಾರತದಲ್ಲಿ ಇಂಗ್ಲೆಂಡ್ ವಿರುದ್ಧ ಮುಕ್ತಾಯವಾಗಿವೆ. ಎರಡನೇ T20 ಪಂದ್ಯದಲ್ಲಿ ಅದ್ಭುತ ಒಂದು ಬ್ಯಾಟ್ ಮಾಡ್ತಾನೆ ಅವನು. ಕೇವಲ 34 ಎಸೆತದಿಂದ 79 ರನ್ಗಳನ್ನು ಚೆಲ್ತಾನೆ, ಚೆಚ್ಚಿ ಹಾಕ್ತಾನೆ ಅವನು. ನಂತರ ಈ 5ನೇ T20 ಪಂದ್ಯದಲ್ಲಿ ಕೇವಲ 54 ಎಸೆತದಲ್ಲಿ 135 ರನ್. ಅದು ಪ್ರಥಮ 50 ರನ್ಗಳು ಕೇವಲ 17 ಎಸೆತ. ಓನ್ಲಿ ಹಿ ಟುಕ್ 17 ಬಾಲ್ಸ್ ಟು ರೀಚ್ ಫಸ್ಟ್ 50. ನಂತರ ಇವನು ಇನ್ನಿಂಗ್ಸನ್ನು 135 ರನ್ನಿನೊಂದಿಗೆ ಅವನು ಮುಕ್ತಾಯ ಆಗುತ್ತೆ, ಕೇವಲ 54 ಎಸೆತ. ನಾನು ಹೇಳಿದ ರೀತಿ ಈತನ ಒಂದು ಪ್ರತಿಭೆ ಈಗ ನಮ್ಮ ಭಾರತಕ್ಕೆ ಇವನೊಂದು ಗಿಫ್ಟಾಗಿ ಅವನು ಆಗಿದ್ದಾನೆ ಅಂತ ಹೇಳಬಹುದು. ಒಂದು ವರ ಆಗಿ ನಮಗೆ ಸಿಕ್ಕಿದ್ದಾನೆ. ಯಾಕೆಂತ ಹೇಳಿದರೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ತಂಡದಲ್ಲಿ ಯುವಕರು ಕದ ತಡ್ತಿದ್ದಾರೆ. ದೇ ಆರ್ ನಾಕಿಂಗ್ ದ ಡೋರ್ಸ್. ಉದಾಹರಣೆಗೆ ಋತುರಾಜ್ ಗಾಯಕ್ವಾಡ್ ಇದ್ದಾನೆ, ಯಶಸ್ವಿ ಜೈಪಾಲ್, ಅವನು ಈಗ ಟೆಸ್ಟ್ನಲ್ಲಿ ಒಬ್ಬ ಪರಿಣಿತ ಬ್ಯಾಟರ್ ಆಗಿದ್ದಾನೆ. ಹೀಗೆ ಇವನ ಒಂದು ಬ್ಯಾಟಿಂಗ್ ಶೈಲಿಯನ್ನು ಎಲ್ಲರನ್ನು ಕೂಡ ಅದು ದಂಗುಬಡಿಸಿದೆ. ಇದು ಕೇವಲ ಇವನು ಈ ಒಂದು 5ನೇ T20 ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಅವನು ಶತಕ ಗಳಿಸಲು ಕೇವಲ 37 ಎಸೆತಗಳನ್ನು ಪಡ್ಕೊಂಡ. ನೋಡಿ, ಶತಕದ ವಿವರವನ್ನು ತಮ್ಮ ಮುಂದೆ ಹೇಳಬೇಕು ಅಂತ ಹೇಳಿದರೆ, ಪ್ರಥಮವಾಗಿ T20 ಪಂದ್ಯದಲ್ಲಿ 35 ಎಸೆತದಲ್ಲಿ ರೋಹಿತ್ ಶರ್ಮಾ ಶತಕವನ್ನು ಪೂರೈಸಿದ್ದಾನೆ. 37 ಎಸೆತದಲ್ಲಿ ಈಗ 5ನೇ T20ನಲ್ಲಿ ಅಭಿಷೇಕ್ ಶರ್ಮಾ ಅದನ್ನು ನಿರ್ವಹಿಸಿದ್ದಾನೆ. ಅದೇ ರೀತಿ ಸಂಜು ಸ್ಯಾಮ್ಸನ್ 40 ಎಸೆತದಲ್ಲಿ ಅವನು ಸೌತ್ ಆಫ್ರಿಕಾ ವಿರುದ್ಧ ಶತಕವನ್ನು ಗಳಿಸಿದ್ದಾನೆ. ಅದೇ ರೀತಿ ತಿಲಕ್ ವರ್ಮಾ ಕಳೆದ ಸೌತ್ ಆಫ್ರಿಕಾ ಸರಣಿಯಲ್ಲೂ ಕೂಡ ಅವನು 41 ಎಸೆತದಲ್ಲಿ ಶತಕವನ್ನು ಗಳಿಸಿದ್ದಾನೆ. ಹಾಗೆಯೇ 45 ಎಸೆತದಲ್ಲಿ ಸೂರ್ಯಕುಮಾರ್ ಯಾದವ್, ಇವರು ಕೂಡ T20ನಲ್ಲಿ ಈ ರೀತಿ ಇಷ್ಟು ಸಂಖ್ಯೆಯಲ್ಲಿ
ಅಂದರೆ ಇಷ್ಟು ಡಿಲಿವರಿಯನ್ನು ತೆಗೆದುಕೊಂಡು ಅವರು ಶತಕವನ್ನು ಪೂರೈಸಿರ್ತಕ್ಕಂಥದ್ದು. ಈಗ ಎಲ್ಲರ ಒಂದು ಚಿತ್ತ ಅಭಿಷೇಕ್ ಶರ್ಮಾ ಕಡೆ ಹೋಗ್ತಾ ಇದೆ. ಇವನಿಗೆ ನಾಳೆ ಮೊದಲನೇ ODI ಪ್ರಾರಂಭವಾಗ್ತಾ ಇದೆ. ಭಾರತ ಮತ್ತು ಇಂಗ್ಲೆಂಡ್ ವಿರುದ್ಧ ಕೇವಲ 3 ಪಂದ್ಯಗಳು ಇವೆ. ಓನ್ಲಿ 3 ಮ್ಯಾಚಸ್ ಇದೆ. ಇಂಗ್ಲೆಂಡ್ ವಿರುದ್ಧ ಪ್ರಾಯಶಃ ಇವನಿಗೆ ತೆಗೆದುಕೊಳ್ಳಲ್ಲ. ಯಾಕೆ ಅಂತ ಹೇಳಿದರೆ ಪುನಃ ಬರ್ತಿದ್ದಾರೆ ನಮ್ಮ ಹಿರಿಯ ದಿಗ್ಗಜಗಳಾದಂಥ ರೋಹಿತ್ ಶರ್ಮಾ, ಹಾಗೆ ವಿರಾಟ್ ಕೊಹ್ಲಿ, ಕುಲ್ದೀಪ್ ಶರ್ಮಾ ಇವರೆಲ್ಲ ಬರ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ, ಬುಮ್ರಾ ಇವರೆಲ್ಲ ಬರ್ತಿದ್ದಾರೆ. ಕಾದು ನೋಡಬೇಕಾಗಿದೆ. ನಮ್ಮ ಭಾರತಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ. ಅದರಲ್ಲೂ ಕೂಡ ವಿಶೇಷವಾಗಿ ಜನ ಚರ್ಚೆ ಮಾಡ್ತಕ್ಕಂಥವ್ರು ಅಭಿಷೇಕ್ ಶರ್ಮಾ ಯಾವ ರೀತಿ ಚೆಂಡನ್ನು ದಂಡಿಸ್ತಾನೆ ಎಂಬತಕ್ಕಂಥದ್ದನ್ನು, ನಿರ್ಭಯವಾಗಿ ಲೀಲಾಜಾಲವಾಗಿ ಏನು ಹೇಳ್ತೀವಿ ನಾವು, ಫ್ಯಾಬುಲೆಸ್ ಆಗಿ, ಟೆರಿಫಿಕ್ ಆಗಿ, ಅದು ಸಿಕ್ಸರ್ ಎತ್ತೋದ್ರಲ್ಲಿ ನಿಪುಣ ಆಗಿದ್ದೇನೆ. ತಾವೇ ಗಮನಿಸಿದಿರಿ, ಈ 5ನೇ T20 ಪಂದ್ಯದಲ್ಲಿ ಅವನು ಫೋರ್ಸನ್ನು ಹೊಡೆದಿರೋದು ಅಂದರೆ ಕೇವಲ 7 ಬೌಂಡ್ರಿ, ಅದರಲ್ಲಿ 13 ಭರ್ಜರಿ ಸಿಕ್ಸರ್. ದಿಸ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಅದು ಭಾರತಕ್ಕೆ ಹೆಚ್ಚಿನ 150 ರನ್ನನ್ನು ಅಂತರದಿಂದ ಭಾರತ ಗೆದ್ದುಕೊಂಡಿದೆ. ಇದಕ್ಕಿಂತ ಹಿಂದೆ ಭಾರತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದುಕೊಂಡಿತ್ತು. ಆದರೂ ಕೂಡ 2ನೇ ಅತಿ ದೊಡ್ಡ ಅಂತರದಿಂದ ಇಂಗ್ಲೆಂಡ್ ವಿರುದ್ಧ, ಅದರಲ್ಲೂ ಕೂಡ ಎಲ್ಲರೂ ಈಗ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದರೆ, ಅದು ಕೂಡ ಜೋಫ್ರಾ ಆರ್ಚರ್ ಸುಮಾರು 145 ಕಿಲೋಮೀಟರ್ ವೇಗದಲ್ಲಿ ಎಸಿತಾನೆ. ಅದೇ ರೀತಿ ಮಾರ್ಕ್ ವುಡ್ ಇದ್ದಾರೆ, ಆದಿಲ್ ರಶೀದ್ ಇದ್ದಾರೆ, ಕಾರ್ಸ್ ಇದ್ದಾನೆ, ಹೀಗೆ ಆಮೇಲೆ ಓವರ್ಟನ್ ಇದ್ದಾನೆ. ಹೀಗೆ ಈ ಎಲ್ಲ ಬೌಲರ್ಗಳನ್ನು ದಂಡಿಸಿರ್ತಕ್ಕಂಥದ್ದು ವಿಶೇಷತೆ. ನಾನು DRSನಲ್ಲಿ ಗಮನಿಸಿದೆ. ಅಂದರೆ ಕನ್ನಡದಲ್ಲಿ DRS ಅಂತ ಒಂದು ಬರ್ತಾ ಇದೆಯಲ್ಲ, ಅದರಲ್ಲಿ ನಮ್ಮ ನೆಚ್ಚಿನ ಕರ್ನಾಟಕದ ಕಣ್ಮಣಿಗಳು ಅಂತ ಏನು ಹೇಳ್ತೀವಿ, ಈ ವೀಕ್ಷಕ ವಿವರಣೆಕಾರರು ವಿಜಯ್ ಭಾರದ್ವಾಜ್, ಆಮೇಲೆ ಪವನ್ ದೇಶಪಾಂಡೆ, ಅದರಲ್ಲೂ ಕೂಡ ನಾವು ಶ್ರೀನಿವಾಸ್ ಮೂರ್ತಿ, ಅವನನ್ನು ಜಾನಿ ಅಂತ ಕರಿತೀವಲ್ಲ, ಒಳ್ಳೆಯ ರೀತಿಯಲ್ಲಿ ಅವರು ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ. ಅದೇ ಅಖಿಲ್ ಇರ್ಬೋದು, ಹಾಗೆ ಭರತ್ ಚಿಪ್ಲಿ, ಇವನ ಎಲ್ಲ ಗುಣಗಳನ್ನು ಮಾಡ್ತಿದ್ದಾರೆ. ಹೀಗೆ ನಮ್ಮ ಒಂದು ಭಾರತಕ್ಕೆ ಒಬ್ಬ ಸರ್ವಶ್ರೇಷ್ಠ ಒಬ್ಬ ಆರಂಭಿಕ ಜೋಡಿ ಸಿಕ್ಕಿದ್ದಾನೆ ಅಂತ ನೋಡಿ. ಈಗ ಯುವಕರು, ಇವನು ಕೂಡ ಮೊದಲು ಟೆನ್ನಿಸ್ ಬಾಲ್ನಲ್ಲೇ ತನ್ನ ಆಟವನ್ನು ಆರಂಭಿಸಿರೋದು. ಈಗೆಲ್ಲರೂ ಕೂಡ ನಮ್ಮ ಹೊಸದುರ್ಗದಲ್ಲಿ ಅನೇಕ ಊರಿನವರು, ಅನೇಕ ಕೆಲವು ಒಳ್ಳೊಳ್ಳೆಯ ಹಿರಿಯ ಕಿರಿಯ ಆಟಗಾರರಿದ್ದಾರೆ. ನಿಮಗೆ ಒಂದು ಒಳ್ಳೆಯ ವೇದಿಕೆ ಆಗುತ್ತೆ. ಆದ್ದರಿಂದ ನನ್ನ ಒಂದು ಅನಿಸಿಕೆ ಪ್ರಕಾರ ನೀವು 1 ಲಕ್ಷ, ಈಗ MS ಭೋವಿಹಟ್ಟಿನಲ್ಲಿ ಒಂದು ಟೂರ್ನಿಯನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ದಿನಾಂಕವನ್ನು ಮುಂದೆ ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದನ್ನು ಯಾವುದಾದ್ರೂ ನಾವು ಅಂತರ ಜಿಲ್ಲೆಯನ್ನು ನಾವು ಆಹ್ವಾನಿಸಿದರೆ ಕೆಲವು ಪ್ರತಿಭೆಗಳು ಇವೆಲ್ಲ ಬರ್ತವೆ. ಹೀಗಾಗಿ ನಮ್ಮ ಹೊಸದುರ್ಗ ಒಂದು ನಗರಕ್ಕೆ ಈ ಒಂದು ಕ್ರಿಕೆಟ್ನಲ್ಲಿ ಯಾರಾದರೂ ಸಾಧನೆಯನ್ನು ಮಾಡಲಿ ಅಂತ ಹಾರೈಸಿ ನನ್ನ ಈ ದಿನದ ಕ್ರಿಕೆಟ್ ವಿಷಯವನ್ನು ತಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಅನ್ಯಥಾ ಭಾವಿಸಬಾರ್ದು ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.